25 ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಪಾಠಗಳ ವಿಡಿಯೋಗಳನ್ನು ನೋಡದೇ ಇದ್ರೆ ಮೇಲೆ ಐಕಾರ್ಡ್ ಅಲ್ಲಿ ಒಂದು ಲಿಂಕ್ ಸಜೆಸ್ಟ್ ಆಗ್ತಾ ಇದೆ, ಪ್ಲೇ ಲಿಸ್ಟು SSLC ಹಿಂದಿ MCQ ಅಂತ, ಅದನ್ನು ಒತ್ತಿ ತಾವು ನೋಡ್ಬೋದು. ಅಲ್ಲದೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೂಡ ಹಾಕಿದ್ದೀನಿ. ಸೊ ಎಲ್ಲ ಗದ್ಯ ಪದ್ಯ ವ್ಯಾಕರಣ ಮತ್ತು ಮಂಡಳಿಯವರು ರಿಲೀಸ್ ಮಾಡಿರ್ತಕ್ಕಂಥ ಕ್ವಶನ್ ಪೇಪರ್, ಬೇರೆ ಬೇರೆ ಜಿಲ್ಲೆಯವರ ಪ್ರಿಪ್ರೇಟರಿ ಕ್ವಶನ್ ಪೇಪರ್ಸ್ಗಳನ್ನು. ಶುರು ಮಾಡೋಣ ಕರ್ನಾಟಕ ಸಂಪದ ಪಾಠದ 25 ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು. कर्नाटक संपदा पाठ का विधा है कविता, लेख, निबंध, ನಾಟಕ. ಸೊ ಕರ್ನಾಟಕ ಸಂಪದ ಪಾಠದ ವಿಧ ಬಂದ್ಬಿಟ್ಟು ನಿಬಂಧ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆದು दक्षिण से उत्तर के छोर तक फैली लंबी पर्वतमालाओं को क्या कहते हैं? ದಕ್ಷಿಣದಿಂದ ಉತ್ತರದ ದಡದವರೆಗೆ ಹಬ್ಬಿಕೊಂಡಿರ್ತಕ್ಕಂಥ ಪರ್ವತ ಮಾಲೆಗಳ ಸರಣಿಗೆ ಏನಂತ ಕರೀತಾರೆ? ಉತ್ತರ ಘಾಟ, ದಕ್ಷಿಣ ಘಾಟ, ಪಶ್ಚಿಮಿ ಘಾಟ, ಪೂರ್ವ ಘಾಟ. ಸರಿ ಉತ್ತರ ಇತ್ತು ಪಶ್ಚಿಮಿ ಘಾಟ್ ಅಂತ ಕರೀತಾರೆ. ದಕ್ಷಿಣದಿಂದ ಉತ್ತರದ ದಡದವರೆಗೆ ಹಬ್ಬಿಕೊಂಡಿರ್ತಕ್ಕಂಥ ಪರ್ವತ ಮಾಲೆಗಳ ಸರಣಿ. ಪ್ರಶ್ನೆ 3 ನೀಲಗಿರಿ ಕಿ ಪರ್ವತಾವಲಿಯ ಕಿಸ್ ದಿಶಾ ಮೇ ಶೋಭಾಯಮಾನವೇ? ಅಂದ್ರೆ ಸೊ ನೀಲಗಿರಿ ಪರ್ವತಗಳು ಯಾವ ದಿಕ್ಕಿನಲ್ಲಿ ಬಹಳಷ್ಟು ಅಲಂಕೃತವಾಗಿವೆ ಅಂತ ಪ್ರಶ್ನೆ ಇದೆ. ಉತ್ತರ ದಕ್ಷಿಣ, ಪಶ್ಚಿಮಿ, ಪೂರಬ್. ಸೊ ನೀಲಗಿರಿ ಪರ್ವತಗಳು ದಕ್ಷಿಣ ದಿಕ್ಕಿನಲ್ಲಿ ಏನಾಗಿದಾವಪ್ಪ ಅಂದ್ರೆ ಬಹಳಷ್ಟು ಅಲಂಕೃತವಾಗಿ ಇದಾವೆ. ಪ್ರಶ್ನೆ 4 ಪಶ್ಚಿಮಿ ಘಾಟ್ ಕೆ ಕುछ ಭಾಗों को क्या कहते हैं? ಪಶ್ಚಿಮ ಘಟ್ಟದ ಕೆಲವು ಭಾಗಗಳಿಗೆ ಏನಂತ ಕರೀತಾರೆ? ನೀಲಗಿರಿ, ಸಹ್ಯಾದ್ರಿ, ಅರಾವಲಿ, ವಿಂಧ್ಯ. ಸೊ ಪಶ್ಚಿಮ ಘಟ್ಟದ ಕೆಲವು ಭಾಗಗಳಿಗೆ ಏನಂತ ಕರೀತಾರೆ ಅಂದ್ರೆ ಸಹ್ಯಾದ್ರಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5 प्रकृति माता ने किस राज्य को अपने हाथों से संवार कर सुंदर और समृद्ध बनाया है? ಪ್ರಕೃತಿ ಮಾತೆಯು ಯಾವ ರಾಜ್ಯವನ್ನ ತನ್ನ ಕೈಗಳಿಂದ ಏನ್ ಮಾಡಿದಾಳಪ್ಪ ಅಂದ್ರೆ ಬಹಳಷ್ಟು ಸುಂದರ ಮತ್ತು ಸಮೃದ್ಧವನ್ನಾಗಿ ಮಾಡಿದಾಳೆ? ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ. ಸೊ ರೈಟ್ ಆನ್ಸರ್ ಇಸ್ ಕರ್ನಾಟಕ. ಪ್ರಶ್ನೆ 6 कर्नाटक की राजधानी है? धारवाड़, हुबली, मैसूरू, बेंगलुरु. सो कर्नाटक की राजधानी है बेंगलुरु, सही उत्तर. प्रश्न 7 यह शिक्षा का ही नहीं बड़े उद्योग धंधों का केंद्र भी है. ಇದು ಶಿಕ್ಷಣದ ಕೇಂದ್ರ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಉದ್ಯೋಗ ದಂಧೆಗಳ ಒಂದು ವ್ಯಾಪಾರಗಳ ಒಂದು ಕೇಂದ್ರವೂ ಸಹಿತ ಆಗಿದೆ. ಸೊ ಧಾರವಾಡ, ಹುಬ್ಳಿ, ಮೈಸೂರು, ಬೆಂಗಳೂರು. ಸೊ ಯಾವುದು ಶಿಕ್ಷಣದ ಜೊತೆಗೆ ದೊಡ್ಡ ದೊಡ್ಡ ಬೃಹತ್ ಉದ್ದಿಮೆಗಳ ಕೇಂದ್ರ ಅಂದ್ರೆ ಅದು ಬೆಂಗಳೂರು ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 8 ಭಾರತೀಯ ವಿಜ್ಞಾನ ಸಂಸ್ಥಾನ HAL ಆದಿ ಬೃಹತ್ ಸಂಸ್ಥಾಯೇ ಕಹಾ ಹೈ? ಭಾರತೀಯ ವಿಜ್ಞಾನ ಸಂಸ್ಥಾನ ಆಗಿರಬಹುದು, HAL ಆಗಿರಬಹುದು, ಇತ್ಯಾದಿ ಒಂದು ಬೃಹತ್ ಆಗಿರ್ತಕ್ಕಂಥ ಉದ್ದಿಮೆಗಳು ಎಲ್ಲಿವೆ? ಧಾರವಾಡ, ಹುಬ್ಳಿ, ಮೈಸೂರು, ಬೆಂಗಳೂರು. ಸೊ ಸರಿಯಾದ ಉತ್ತರ ಇತ್ತು ಬೆಂಗಳೂರು. ಪ್ರಶ್ನೆ 9 वैज्ञानिक तथा प्रौद्योगिकी के क्षेत्र में कौन कर्नाटक को विश्व स्तर पर अंकित किए हैं? ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಕರ್ನಾಟಕವನ್ನ ಇಡೀ ವಿಶ್ವದ ಒಂದು ಸ್ತರಕ್ಕೆ ಹಬ್ಬಿಸಿರ್ತಕ್ಕಂಥವರು ಯಾರು? ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್, ನಾರಾಯಣ ಮೂರ್ತಿ. ಸೊ ಸರಿಯಾದ ಉತ್ತರ ಇತ್ತು ನಾರಾಯಣ ಮೂರ್ತಿ ಅವರು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಈ ಕರ್ನಾಟಕದ ಹೆಸರನ್ನ ಇಡೀ ವಿಶ್ವದ ಸ್ತರದಲ್ಲಿ ಏನ್ ಮಾಡಿದಾರಪ್ಪ ಅಂದ್ರೆ ಅದನ್ನ ಅಂಕಿತವನ್ನು ಮಾಡಿದ್ದಾರೆ. ಪ್ರಶ್ನೆ 10 2013 में किसे भारत रत्न पुरस्कार प्राप्त हुआ है? 2013ರಲ್ಲಿ ಯಾರಿಗೆ ಭಾರತ ರತ್ನ ಪುರಸ್ಕಾರ ಲಭಿಸಿದೆ? ಡಾಕ್ಟರ್ ಸರ್ CV ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ CNR ರಾವ್, ಡಾಕ್ಟರ್ ಶಕುಂತಲಾ ದೇವಿ. ಸೊ 2013ರಲ್ಲಿ ಭಾರತ ರತ್ನ ಪುರಸ್ಕಾರ ಯಾರಿಗೆ ಸಿಕ್ಕಿದೆ ಅಂದ್ರೆ ಸೊ ಅದು ಆಪ್ಷನ್ ಸಿ ಡಾಕ್ಟರ್ CNR ರಾವ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ओके प्रश्न 11 कर्नाटक में कौन कौन सी उपयोगी धातुएं मिलती है? ಕರ್ನಾಟಕದಲ್ಲಿ ಯಾವ ಯಾವ ಉಪಯೋಗಕರವಾಗಿರ್ತಕ್ಕಂಥ ಧಾತುಗಳು ಲೋಹಗಳು ಸಿಗ್ತವೆ? ಸೋನಾ, ತಾಂಬಾ, ಲೋಹ, ಉಪಯುಕ್ತ ಸಬಿ. ಸೊ ಕರ್ನಾಟಕದಲ್ಲಿ ಸಿಗ್ತಕ್ಕಂಥ ಉಪಯೋಗವಾಗಿರ್ತಕ್ಕಂಥ ಲೋಹಗಳಂದ್ರೆ ಅದು ಉಪಯುಕ್ತ ಸಬಿ ಅಂದ್ರೆ ಸೋನಾ ಆಗಿರಬಹುದು, ತಾಂಬಾ ಆಗಿರಬಹುದು, ಆಮೇಲೆ ಲೋಹ. ತಾಂಬಾ ಇಟ್ ಮೀನ್ಸ್ ತಾಮ್ರ. ನೆಕ್ಸ್ಟ್ ಕ್ವಶನ್ कागज लोहा और इस्पात के बड़े कारखाने कहाँ है? ಕರ್ನಾಟಕದಲ್ಲಿ ಕಾಗದ, ಉಕ್ಕು ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಒಂದು ಕಾರ್ಖಾನೆ ಎಲ್ಲಿದೆ? ಲೋಹ ಇಟ್ ಮೀನ್ಸ್ ಕಬ್ಬಿಣ, ಸಾರಿ ಕಾಗದ, ಕಬ್ಬಿಣ ಮತ್ತು ಉಕ್ಕು, ಇಸ್ಪಾತ್ ಅಂದ್ರೆ ಉಕ್ಕು, ಸ್ಟೀಲ್. ಸೊ ಈ ಒಂದು ದೊಡ್ಡ ಕಾರ್ಖಾನೆ ಎಲ್ಲಿದೆ? ಬೆಂಗಳೂರು, ಬೇಲೂರು, ಮೈಸೂರು, ಭದ್ರಾವತಿ. ಸೊ ಕರ್ನಾಟಕದಲ್ಲಿ ಕಾಗದ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅತಿ ದೊಡ್ಡದಾದ ಕಾರ್ಖಾನೆ ಇರೋದು ಅದು ಭದ್ರಾವತಿಯಲ್ಲಿ. ಕ್ವಶನ್ ನಂಬರ್ 13
ಕಿಸ್ राज्य को चंदन का आगार कहते हैं ಯಾವ ರಾಜ್ಯವನ್ನ ಶ್ರೀಗಂಧದ ಬೀಡು ಅಂತ ಕರೀತಾರೆ ಚಂದನ್ का आगार ಅಂದ್ರೆ ಶ್ರೀಗಂಧದ ಬೀಡು ಗೋವಾ ಕೇರಳ ಮಹಾರಾಷ್ಟ್ರ ಕರ್ನಾಟಕ ಸೊ ಕರ್ನಾಟಕ ರಾಜ್ಯವನ್ನ ಚಂದನ್ का आगार ಶ್ರೀಗಂಧದ ಬೀಡು ಅಂತ ಕರೀತಾರೆ ಕ್ವೆಶ್ಚನ್ 14 कर्नाटक में कौन से पेड़ विपुल मात्रा में है कर्नाटकದಲ್ಲಿ ಯಾವ ಮರಗಳು ಅಧಿಕ ಸಂಖ್ಯೆಯಲ್ಲಿ ಇವೆ ಆಮ್ ಬರ್ಗದ್ ನೀಮ್ ಚಂದನ್ ಸೊ ಕರ್ನಾಟಕದಲ್ಲಿ ಯಾವ ಮರಗಳ ಸಂಖ್ಯೆ ಅಧಿಕ ಇದೆ ಅಂದ್ರೆ ಅದು ಚಂದನ್ ಅಂದ್ರೆ ಶ್ರೀಗಂಧ ಅಂತಕ್ಕಂಥದ್ದು ಸರಿ ಉತ್ತರ ಕ್ವೆಶ್ಚನ್ 15 ಚಂದನ್ के पेड़ से क्या क्या बनाया जाता है ಶ್ರೀಗಂಧದ ಮರದಿಂದ ಏನೇನ್ ಮಾಡಲಿಕ್ಕೆ ಸಾಧ್ಯ ಇದೆ ತೇಲ್ ಕಲಾಕೃತಿಯ ಸಾಬೂನ್ ಉಪಯುಕ್ತ ಸಬಿ ತೇಲ್ ಅಂದ್ರೆ ಎಣ್ಣೆ ಕಲಾಕೃತಿ ಅಂದ್ರೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾಕೃತಿಗಳು ಸಾಬೂನುಗಳು ಸೊ ಉಪಯುಕ್ತ ಸಬಿ ಅಂದ್ರೆ ಸೊ ಆಪ್ಷನ್ ಡಿ ಉಪಯುಕ್ತ ಸಬಿ ಅಂತಕ್ಕಂಥದ್ದು ಸರಿ ಉತ್ತರ ನಾವು ಶ್ರೀಗಂಧದಿಂದ ಎಣ್ಣೆ ಮಾಡಬಹುದು ಕಲಾಕೃತಿಗಳು ಮತ್ತು ಸೋಪುಗಳ ತಯಾರಿಕೆಯಲ್ಲಿ ಸಹಿತ ಚಂದನ್ ಅಂದ್ರೆ ಶ್ರೀಗಂಧವನ್ನ ಸ್ಯಾಂಡಲ್ ಅನ್ನು ಬಳಸ್ತಾರೆ ಕ್ವೆಶ್ಚನ್ 16 कर्नाटक में कौन कौन सी नदियां बहती है कर्नाटकದಲ್ಲಿ ಯಾವ ಯಾವ ನದಿಗಳು ಹರಿತಾವೆ ಕಾವೇರಿ ಕೃಷ್ಣ ತುಂಗಭದ್ರಾ ಉಪಯುಕ್ತ ಸಬಿ ಸೊ ಮೇಲಿನ ಎಲ್ಲವೂ ಇಟ್ ಮೀನ್ಸ್ ಉಪಯುಕ್ತ ಸಬಿ ಎಲ್ಲವುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ಕರ್ನಾಟಕದಲ್ಲಿ ಹರಿತಕ್ಕಂಥ ನದಿಗಳು ಕಾವೇರಿ ಕೃಷ್ಣ ಮತ್ತು ತುಂಗಭದ್ರಾ ಕ್ವೆಶ್ಚನ್ 17 कर्नाटक में कौन कौन से जलप्रपात है ಕರ್ನಾಟಕದಲ್ಲಿ ಯಾವ ಯಾವ ಜಲಪ್ರಪಾತಗಳು ಇದಾವೆ ಅಂತ ಕ್ವೆಶ್ಚನ್ಸ್ ಕೇಳಿದ್ದಾರೆ ಸೊ ಜೋಗ ಅಬ್ಬಿ ಗೋಕಾಕ ಉಪಯುಕ್ತ ಸಬಿ ಸೊ ಕರ್ನಾಟಕದಲ್ಲಿ ಮೇಲಿನ ಎಲ್ಲವುಗಳು ಕೂಡ ಜಲಪ್ರಪಾತ ಇದಾವೆ ಅದು ಜೋಗ ಆಗಿರಬಹುದು ಅಬ್ಬಿ ಗೋಕಾಕ ಶಿವನ ಸಮುದ್ರ ಒಂದು ಬರುತ್ತೆ ಕ್ವೆಶ್ಚನ್ 18 कर्नाटक की कौन सी कला अनोखी है ಕರ್ನಾಟಕದ ಯಾವ ಕಲೆಯು ಅದ್ಭುತವಾಗಿದೆ ಅನೋಖಿ ಅಂದ್ರೆ ಅದ್ಭುತ ಎಸ್ ಸಂಗೀತ ಶಿಲ್ಪಕಲಾ ವಾಸ್ತುಕಲಾ ಉಪಯುಕ್ತ ಸಬಿ ಸೊ ಮುಖ್ಯವಾಗಿ ಇಲ್ಲಿ ಶಿಲ್ಪಕಲಾ ಅಂತ ಹೇಳಿದ್ದಾರೆ ಸೊ ಶಿಲ್ಪಕಲಾ ಮತ್ತು ವಾಸ್ತುಕಲಾ ಎರಡೂ ಸಹಿತ ಅದ್ಭುತ ಬಟ್ ಇಲ್ಲಿ ನೀವು ನೆನಪಿಟ್ಕೋತಕ್ಕಂಥದ್ದು ಕರ್ನಾಟಕಿ ಶಿಲ್ಪಕಲಾ ಅನೋಖಿ ಹೇ ಕರ್ನಾಟಕದ ಶಿಲ್ಪಕಲೆ ಅದ್ಭುತವಾಗಿದೆ ಅನೋಖಿ ಅಂತ ಹೇಳ್ತಾರೆ ಕ್ವೆಶ್ಚನ್ 19 यहाँ की पत्थर की मूर्तियां सजीव लगती है ಇಲ್ಲಿನ ಕಲ್ಲಿನ ಮೂರ್ತಿಗಳು ಸಜೀವ ಅಂತ ಅನಿಸ್ತವೆ ಎಸ್ ಬಾದಾಮಿ ಐಹೊಳೆ ಪಟ್ಟದಕಲ್ಲು ಬೇಲೂರು ಸೊ ಎಲ್ಲಿನ ಒಂದು ಕಲ್ಲಿನ ಮೂರ್ತಿಗಳು ಸಜೀವ ಅಂತ ಅನಿಸ್ತಾವಂದ್ರೆ ಅದು ಬೇಲೂರಿನಲ್ಲಿರ್ತಕ್ಕಂಥ ಮೂರ್ತಿಗಳು ಕ್ವೆಶ್ಚನ್ 20 गोमटेश्वर की ಏಕಶಿಲಾ ಪ್ರತಿಮಾ ಕಹಾ ಹೇ ಹಾಗಾದ್ರೆ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಎಲ್ಲಿದೆ ಆಪ್ಷನ್ಸ್ ಶ್ರವಣಬೆಳಗೊಳ ಐಹೊಳೆ ಪಟ್ಟದಕಲ್ಲು ಬೇಲೂರು ಸೊ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮಾ ಇರೋದು ಎಲ್ಲಿ ಅಂತಂದ್ರೆ ಅದು ಶ್ರವಣಬೆಳಗೊಳ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ क्वेश्चन 21 गोमटेश्वर की ಏಕಶಿಲಾ प्रतिमा की ऊंचाई कितनी है सो गोमटेश्वर ಏಕಶಿಲೆ ಪ್ರತಿಮೆಯ ಎತ್ತರ ಎಷ್ಟಿದೆ 56 ಫುಟ್ 57 ಫುಟ್ 57 ಮೀಟರ್ 57 ಕಿಲೋಮೀಟರ್ ಸೊ ದ ರೈಟ್ ಆನ್ಸರ್ ಇಸ್ ಸೊ 57 ಫುಟ್ ಅಂತಕ್ಕಂಥದ್ದು 57 ಫುಟ್ ಸೊ ಆಪ್ಷನ್ ಬಿ ನೆನಪಿನಲ್ಲಿ ಇಟ್ಕೊಳ್ಳಿ 57 ಫುಟ್ क्वेश्चन 22 गोमटेश्वर की ಏಕಶಿಲಾ प्रतिमा कौन सी संदेश देती है ಹಾಗಾದ್ರೆ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಯಾವ ಸಂದೇಶವನ್ನು ಕೊಡುತ್ತದೆ ಅಂತ ಕೇಳಿದ್ದಾರೆ ಸೊ ತ್ಯಾಗ ಅವರ ಪ್ರೇಮ ಸತ್ಯ ಅವರ ಪ್ರೇಮ ತ್ಯಾಗ ಅವರ ಸತ್ಯ ತ್ಯಾಗ ಅವರ ಶಾಂತಿ ಸೊ ಸರಿಯಾದ ಉತ್ತರ ಇತ್ತು ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಅದು ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡುತ್ತದೆ ಕ್ವೆಶ್ಚನ್ 23 ಗೋಲ್ ಗುಂಬಜ್ ಕಹಾ ಹೇ ಹಾಗಾದ್ರೆ ಗೋಲ್ ಗುಂಬಜ್ ಎಲ್ಲಿದೆ ಬೇಲೂರು ಐಹೊಳೆ ಮೈಸೂರು ವಿಜಯಪುರ ಸೊ ಗೋಲ್ ಗುಂಬಜ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ಆಪ್ಷನ್ ಡಿ ವಿಜಯಪುರ ಇಸ್ ದ ರೈಟ್ ಆನ್ಸರ್ 24 ಮೈಸೂರು ಕಾ ಯಹ ಸ್ಮಾರಕ ಕರ್ನಾಟಕಕ್ಕೆ ವೈಭವ ಕಾ ಪ್ರತೀಕ ಮೈಸೂರಿನ ಈ ಒಂದು ಸ್ಮಾರಕ ಅದು ಕರ್ನಾಟಕದ ವೈಭವದ ಪ್ರತೀಕ ಆಗಿದೆ ಎಸ್ ಸೇಂಟ್ ಫಿಲೋಮಿನಾ ಚರ್ಚ್ ಜಗನ್ ಮೋಹನ್ ಆರ್ಟ್ ಗ್ಯಾಲರಿ ರಾಜಮಹಲ ಚಾಮುಂಡಿ ಮೂರ್ತಿ ಸೊ ಸರಿಯಾದ ಉತ್ತರ ಇತ್ತು ಆಪ್ಷನ್ ಸಿ ರಾಜಮಹಲ್ ತೋ ಕರ್ನಾಟಕ ವೈಭವ ಕಾ ಪ್ರತೀಕ ಸೊ 25 ಹಾಗೂ ಕಡೆ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ ತಾವುಗಳು ನಮ್ಮ ಎರಡು ಯೂಟ್ಯೂಬ್ ಚಾನೆಲ್ಗಳಾಗಿರ್ತಕ್ಕಂಥ ಅದು ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ತಾವುಗಳು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ಅಷ್ಟೇ ಅಲ್ಲದೆ ತಾವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ ಈ ಕರ್ನಾಟಕ ಸಂಪದ ಪಾಠದ ಮೊದಲ ಭಾಗದ 25ನೇ ಪ್ರಶ್ನೆ ಹೀಗಿದೆ ಗೋಲ್ ಗುಂಬಜ್ ಕಿ ವಿಶೇಷತೆ ಯಾವುದು ಗೋಲ್ ಗುಂಬಜ್ನ ವಿಶೇಷತೆ ಅಂತ ಕೇಳಿದ್ದಾರೆ ಬಡಾ ಇಮಾರತ್ ಆರ್ಟ್ ಗ್ಯಾಲರಿ ರಾಜಮಹಲ್ ವಿಸ್ತರಿಂಗ್ ಗ್ಯಾಲರಿ ಸೊ ಗೋಲ್ ಗುಂಬಜ್ನ ವಿಶೇಷತೆ ಏನಂದ್ರೆ ಅದು ವಿಸ್ತರಿಂಗ್ ಗ್ಯಾಲರಿ ಅಂತಕ್ಕಂಥದ್ದು ಸರಿ ಉತ್ತರ ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ಒಟ್ಟು ಕರ್ನಾಟಕ ಸಂಪದ ಪಾಠದಲ್ಲಿ
25 ಬಹು ಆಯ್ಕೆ ಪ್ರಶ್ನೆಗಳನ್ನು ನೋಡಿದ್ದೀವಿ. ತುಂಬ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ ಇದ್ದು. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು. ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. 10ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ ಬಹು ವಿಕಲ್ಪೀಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ. ಕರ್ನಾಟಕ ಸಂಪದ ಪಾಠದ 2ನೇ ಭಾಗದಲ್ಲಿ. ಸೊ ಮೊದಲ ಭಾಗದಲ್ಲಿ ಒಟ್ಟು 25 ಪ್ರಶ್ನೆಗಳನ್ನು ಹಾಕಿದ್ದೀನಿ. ತಾವುಗಳು ನೋಡದೇ ಇದ್ರೆ ಮೇಲೆ ಒಂದು SSLC ಹಿಂದಿ MCQ ಅಂತ ಪ್ಲೇಲಿಸ್ಟ್ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ಇಲ್ಲಿಯವರೆಗೆ ಅಪ್ಲೋಡ್ ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ನೋಡ್ಬೋದು. ಸೊ ಹೊಸಬರಾಗಿದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ ನೀವುಗಳು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಇವತ್ತು ಕೂಡ ಕರ್ನಾಟಕ ಸಂಪದ ಪಾಠದಲ್ಲಿ 20 ಪ್ರಶ್ನೆಗಳನ್ನು ತಂದಿದ್ದೀನಿ. ಒಟ್ಟಾರೆಯಾಗಿ ಈ ಪಾಠದ ಮೇಲೆ ಇರ್ತಕ್ಕಂಥದ್ದು 45 ಪ್ರಶ್ನೆಗಳು. ಪ್ರಶ್ನೆ 26, ಪ್ರಾಚೀನ ಸೇಂಟ್ ಫಿಲೋಮಿನಾ ಚರ್ಚ್ ಕಹಾ ಹೈ? ಹಾಗಾದರೆ ಪ್ರಾಚೀನ ಸೇಂಟ್ ಫಿಲೋಮಿನಾ ಚರ್ಚ್ ಎಲ್ಲಿದೆ? ಆಯ್ಕೆಗಳು: ಎ ಬೆಂಗಳೂರು, ಬಿ ಬೇಲೂರು, ಸಿ ಮೈಸೂರು, ಡಿ ಸೋಮನಾಥಪುರ. ಸೊ ಪ್ರಾಚೀನ ಸೇಂಟ್ ಫಿಲೋಮಿನಾ ಚರ್ಚ್ ಇರ್ತಕ್ಕಂಥದ್ದು ಮೈಸೂರಿನಲ್ಲಿ. ಸೊ ಆಪ್ಷನ್ ಸಿ ಮೈಸೂರು ಇಸ್ ದ ಕರೆಕ್ಟ್ ಆನ್ಸರ್. ಕ್ವಶನ್ 27, ಕರ್ನಾಟಕಕ್ಕೆ ಪ್ರಮುಖ ರಾಜವಂಶೇ? ಕರ್ನಾಟಕದ ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನಗಳು ಯಾವುವು? ಗಂಗ, ಕದಂಬ, ರಾಷ್ಟ್ರಕೂಟ, ಉಪಯುಕ್ತ ಸಭಿ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನಗಳು ಅದು ಗಂಗಾ ಆಗಿರಬಹುದು, ಕದಂಬ, ರಾಷ್ಟ್ರಕೂಟ. ಸೊ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಕ್ವಶನ್ 28, कर्नाटक राज्य की श्री वृद्धि में योगदान दिए हुए शासक है? ಕರ್ನಾಟಕ ರಾಜ್ಯದ ಏಳಿಗೆಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಶಾಸಕ ಅಂತಂದ್ರೆ ರಾಜರು ಯಾರ್ಯಾರು? ಸೊ ಆಪ್ಷನ್ಸ್ ಆರ್ ಕೃಷ್ಣದೇವರಾಯ, ಮದಕರಿ ನಾಯಕ, ರಾಣಿ ಅಬ್ಬಕ್ಕಾದೇವಿ, ಉಪಯುಕ್ತ ಸಭಿ. ಕರ್ನಾಟಕ ರಾಜ್ಯದ ಏಳಿಗೆಯಲ್ಲಿ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥ ರಾಜರು ಯಾರಪ್ಪ ಅಂದರೆ ಉಪಯುಕ್ತ ಸಭಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಅದು ಕೃಷ್ಣದೇವರಾಯ ಆಗಿರ್ಬೋದು, ಮದಕರಿ ನಾಯಕ, ರಾಣಿ ಅಬ್ಬಕ್ಕಾದೇವಿ. ಈ ಎಲ್ಲ ರಾಜರು ಏನು ಮಾಡಿದಾರಪ್ಪ ಅಂದ್ರೆ ಕರ್ನಾಟಕದ ಏಳಿಗೆಯಲ್ಲಿ ಪ್ರಗತಿಯಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಕ್ವಶನ್ 29, ये सारे संसार में कर्नाटक की कीर्ति फैलाई है? ಇವರು ಇಡೀ ಜಗತ್ತಿನಲ್ಲಿ ಕರ್ನಾಟಕದ ಕೀರ್ತಿಯನ್ನು ಪಸರಿಸಿದ್ದಾರೆ. ಯಾರು? ಶಾಸಕ್, ಖಿಲಾಡಿ, ದಿಗ್ಗಜ, ಸಾಹಿತ್ಯಕಾರ. ಇಡೀ ಜಗತ್ತಿಗೆ ಕರ್ನಾಟಕದ ಕೀರ್ತಿಯನ್ನು ಪಸರಿಸಿದವರು ಯಾರಪ್ಪ ಅಂತಂದ್ರೆ ಸಾಹಿತ್ಯಕಾರರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಸೊ ಆಪ್ಷನ್ ಡಿ ಸಾಹಿತ್ಯಕಾರ ಇಸ್ ದ ರೈಟ್ ಆನ್ಸರ್. ಕ್ವಶನ್ 30, यह वचनकार क्रांतिकारी समाज सुधारकते? ಈ ವಚನಕಾರ ಕ್ರಾಂತಿಕಾರಿ ಸಮಾಜ ಸುಧಾರಕರು ಆಗಿದ್ದರು. ಅಲ್ಲಮಪ್ರಭು, ಸರ್ವಜ್ಞ, ಅಕ್ಕ ಮಹಾದೇವಿ, ಬಸವಣ್ಣ. ಸೊ ಯಾವ ವಚನಕಾರ ಕ್ರಾಂತಿಕಾರಿ ಸಮಾಜ ಸುಧಾರಕರು ಆಗಿದ್ದರು ಅಂತಂದ್ರೆ ಸೊ ಆಪ್ಷನ್ ಡಿ ಬಸವಣ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಬಸವಣ್ಣ ಕ್ರಾಂತಿಕಾರಿ ಸಮಾಜ ಸುಧಾರಕ ಥೇ. ಕ್ವಶನ್ 31, ವಚನಕಾರಂ ಕಿ ಅನ್ಮೋಲ್ ದೇನ್ ಹೈ? ಹಾಗಾದ್ರೆ ವಚನಕಾರರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಕೊಡುಗೆ ಏನು? ಪದ್, ದೋಹಾ, ಜೀವನ್ ಚರಿತ್, ವಚನ. ಸೊ ವಚನಕಾರರಂದ್ರೆ ಸಂತರು. ಈ ಸಂತರು ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಅಮೂಲ್ಯವಾದ ಕೊಡುಗೆಗಳು ಏನಂದ್ರೆ ಅದು ವಚನಗಳು ಅಂತ ಕರಿತೀವಿ. ಸೊ ಆಪ್ಷನ್ ಡಿ ವಚನ ಇಸ್ ದ ರೈಟ್ ಆನ್ಸರ್. ಕ್ವಶನ್ 32, ವಚನಕಾರ ಅಪ್ನೆ ವಚನೋ ಸೇ ಸೀಖ್ ದಿ ಹೇ? ಹಾಗಾದ್ರೆ ಈ ವಚನಕಾರರು ತಮ್ಮ ವಚನಗಳಿಂದ ಏನನ್ನು ನಮಗೆ ಕಲಿಸಿಕೊಟ್ಟಿದ್ದಾರೆ? ಆಪ್ಷನ್ಸ್: ಎ ಪ್ರೇಮ, ಬಿ ದಯಾ, ಸಿ ಧರ್ಮ, ಡಿ ಉಪಯುಕ್ತ ಸಭಿ. ಸೊ ವಚನಕಾರರು ತಮ್ಮ ವಚನಗಳ ಮೂಲಕ ನಮ್ಮ ಸಮಾಜಕ್ಕೆ ಅವ್ರು ಏನು ಮಾಡಿದಾರಪ್ಪ ಅಂದ್ರೆ ಮೇಲಿನ ಎಲ್ಲ ಗುಣಗಳ ಕುರಿತು, ಮೌಲ್ಯಗಳ ಕುರಿತು ನಮಗೆ ಕಲಿಸಿಕೊಟ್ಟಿದ್ದಾರೆ. ಅದು ಪ್ರೇಮ ಆಗಿರ್ಬೋದು, ದಯೆ ಆಗಿರ್ಬೋದು ಮತ್ತು ಧರ್ಮ. ನೆಕ್ಸ್ಟ್ ಕ್ವಶನ್ 33, ಎ ಭಕ್ತ ಕವಿ ಹೇ? ಇವರಲ್ಲಿ ಯಾರು ಭಕ್ತ ಕವಿ ಅಂತ ಕೇಳಿದ್ದಾರೆ? ಬಸವಣ್ಣ, ಸರ್ವಜ್ಞ, ಅಕ್ಕ ಮಹಾದೇವಿ, ಪುರಂದರದಾಸ. ಸೊ 4ರಲ್ಲಿ ಯಾರು ಭಕ್ತ ಕವಿ ಅಂತಂದ್ರೆ ಸೊ ಆಪ್ಷನ್ ಡಿ ಪುರಂದರದಾಸ ಅಂತಕ್ಕಂಥದ್ದು ಸರಿ ಉತ್ತರ. ಬಸವಣ್ಣ, ಸರ್ವಜ್ಞ, ಅಕ್ಕ ಮಹಾದೇವಿ ಈ ಮೂವರನ್ನು ಏನಂತ ಕರೀತಾರಪ್ಪ ಅಂದ್ರೆ ಸಂತ ಕವಿ ಅಂತ ಕರೀತಾರೆ, ನೆನಪಿಟ್ಕೊಡ್ರಿ. ಲೇಕಿನ್ ಪುರಂದರದಾಸ್ ही भक्त कवि है. क्वेश्चन 34, ಭಕ್ತ ಕವಿಯೋನೆ ಎ ಗೀತ ಗಾಯೆ ಹೈ? ಹಾಗಾದ್ರೆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಭಕ್ತ ಕವಿಗಳು ಯಾವ ಹಾಡುಗಳನ್ನು ಹಾಡಿದ್ದಾರೆ? ಸೊ ಭಕ್ತಿ, ನೀತಿ, ಸದಾಚಾರ, ಉಪಯುಕ್ತ ಸಭಿ.
ಸೊ ಭಕ್ತ ಕವಿಗಳು ತಮ್ಮ ಗೀತೆಗಳ ಮೂಲಕ ಪರಿಚಯವನ್ನು ಮಾಡಿರ್ತಕ್ಕಂಥದ್ದು ಹೇಳಿಕೊಟ್ಟಿದ್ದು ಮೇಲಿನ ಎಲ್ಲವೂ ಅದು ಭಕ್ತಿಯಾಗಿರ್ಬೋದು, ನೀತಿಯಾಗಿರಬಹುದು ಮತ್ತು ಸದಾಚಾರದ ಗುಣಗಳು. क्वेश्चन 34, कन्नड़ के कितने आधुनिक साहित्यकारों को ज्ञानपीठ पुरस्कार मिला है? ಕನ್ನಡದ ಎಷ್ಟು ಜನ ಆಧುನಿಕ ಸಾಹಿತ್ಯಕಾರರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ? ಆಪ್ಷನ್ ಎ 6, ಆಪ್ಷನ್ ಬಿ 7, ಆಪ್ಷನ್ ಸಿ 8 या ಆಪ್ಷನ್ ಡಿ 9. ಸೊ ಕನ್ನಡದಲ್ಲಿರ್ತಕ್ಕಂಥ ಒಟ್ಟು 8 ಜನ ಆಧುನಿಕ ಸಾಹಿತ್ಯಕಾರರಿಗೆ ಏನಾಗದಪ್ಪ ಅಂದ್ರೆ ಸೊ ಭಾರತದ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ ಪುರಸ್ಕಾರ ಆಗಿರ್ತಕ್ಕಂಥ ಜ್ಞಾನಪೀಠ ಪುರಸ್ಕಾರ ಸಿಕ್ಕಿದೆ. क्वेश्चन 35, किस नगर को सिलिकॉन सिटी कहा जाता है? ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ? ಆಯ್ಕೆ ನೋಡೋಣ. ಎ ಮೈಸೂರು, ಬಿ ಬೆಂಗಳೂರು, ಸಿ ಧಾರವಾಡ, ಡಿ ಶ್ರವಣಬೆಳಗೊಳ. ಸೊ 4 ಆಯ್ಕೆಗಳಲ್ಲಿ ಯಾವ ನಗರವನ್ನ ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಅಂತಂದ್ರೆ ಆಪ್ಷನ್ ಬಿ ಬೆಂಗಳೂರು ನಗರವನ್ನ ಏನಂತ ಕರಿತೀವಿ? ಸಿಲಿಕಾನ್ ಸಿಟಿ ಅಂತ. नेक्स्ट क्वेश्चन नंबर 36, कागज लोहे और इस्पात के बड़े कारखाना है. ನೋಡಿ ಕಾಗದ ಆಗಿರಬಹುದು, ಉಕ್ಕು ಆಗಿರಬಹುದು ಮತ್ತು ಕಬ್ಬಿಣ, ಲೋಹೆ ಅಂದ್ರೆ ಕಬ್ಬಿಣ, ಇಸ್ಪಾತ್ ಅಂದ್ರೆ ಉಕ್ಕು, ಇದರ ದೊಡ್ಡ ಕೈಗಾರಿಕೆ ಕಾರ್ಖಾನೆ ಎಲ್ಲಿದೆ? ಮೈಸೂರು, ಭದ್ರಾವತಿ, ಧಾರವಾಡ, ಶ್ರವಣಬೆಳಗೊಳ. ಕಾಗದ ಆಗಿರಬಹುದು, ಕಬ್ಬಿಣ ಆಗಿರಬಹುದು ಮತ್ತು ಉಕ್ಕಿನ ಅತಿ ದೊಡ್ಡ ಕೈಗಾರಿಕೆ ಇರ್ತಕ್ಕಂಥದ್ದು ಅದು ಭದ್ರಾವತಿಯಲ್ಲಿ. ಸೊ ಆಪ್ಷನ್ ಬಿ ಭದ್ರಾವತಿ ಇಸ್ ದ ರೈಟ್ ಆನ್ಸರ್. ಸೊ ಅದನ್ನು ಸ್ವಲ್ಪ ಬೆಂಗಳೂರು ಇದೆ, ಸೊ ಭದ್ರಾವತಿ ಅಂತ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ, ಭದ್ರಾವತಿ. 37, ಕರ್ನಾಟಕ ಡ್ಯಾಶ್ ಕಾ ಆಗಾರ್ ಕಹತೆ ಹೈ. ಸೊ ಕರ್ನಾಟಕವನ್ನ ಯಾವುದರ ಬೀಡು ಅಂತ ಕರಿತೀವಿ? ಸಾಬೂನ, ಚಂದನ್, ಕಲಾಕೃತಿ, ಪಾನಿ. ಸೊ ಕರ್ನಾಟಕವನ್ನ ಶ್ರೀಗಂಧದ ಬೀಡು ಅಂತ ಕರಿತೀವಿ. ಸೊ ಆಪ್ಷನ್ ಬಿ ಚಂದನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಕರ್ನಾಟಕ ಚಂದನ್ ಕಾ ಆಗಾರ್ कहते हैं. नेक्स्ट क्वेश्चन 38, गोमटेश्वर की प्रतिमा दुनिया को त्याग और डैश का संदेश दे रही है. ಗೊಮ್ಮಟೇಶ್ವರ ಪ್ರತಿಮೆ ಜಗತ್ತಿಗೆ ತ್ಯಾಗ ಮತ್ತು ಡ್ಯಾಶ್ ಡ್ಯಾಶದ ಸಂದೇಶವನ್ನು ಕೊಡುತ್ತೆ. ಅಲ್ಲಿ ಯಾವ ಶಬ್ದವನ್ನು ತುಂಬಬೇಕಪ್ಪ ಅಂತಂದ್ರೆ ಭಕ್ತಿ, ದಯಾ, ಧರ್ಮ, ಶಾಂತಿ. ಸೊ ಗೊಮ್ಮಟೇಶ್ವರ ಏಕಶಿಲಾ ಪ್ರತಿಮೆ ಇದೆಯಲ್ಲ, ಅದು ಇಡೀ ಜಗತ್ತಿಗೆ ತ್ಯಾಗ ಮತ್ತು ಶಾಂತಿಯ ಸಂದೇಶವನ್ನು ಕೊಡುತ್ತೆ. ಸೊ ಆಪ್ಷನ್ ಡಿ ಶಾಂತಿ ಇಸ್ ದ ರೈಟ್ ಆನ್ಸರ್. 39, ಮೈಸೂರು ಕಾ ರಾಜಮಹಲ್ ಕರ್ನಾಟಕ ಕೆ ಡ್ಯಾಶ್ ಕಾ ಪ್ರತೀಕ ಹೈ. ಮೈಸೂರಿನ ಅರಮನೆ ಕರ್ನಾಟಕದ ಟಿಮ್ಟಿಮದ ಪ್ರತೀಕವಾಗಿದೆ ಅಂತ ಕೇಳಿದ್ದಾರೆ. ಎ ಸಂತೋಷ, ಬಿ ಕೀರ್ತಿ, ಸಿ ಮಹಾನತ ಯಾ ಡಿ ವೈಭವ್. ಸೊ ಮೈಸೂರಿನಲ್ಲಿರ್ತಕ್ಕಂಥ ಅರಮನೆಯು ಅದು ಕರ್ನಾಟಕದ ವೈಭವದ ಪ್ರತೀಕವಾಗಿದೆ. ಸೊ ಆಪ್ಷನ್ ಡಿ ವೈಭವ್ ಇಸ್ ದ ರೈಟ್ ಆನ್ಸರ್. क्वेश्चन नंबर 40, कर्नाटक के अनेक साहित्यकारों ने सारे संसार में कर्नाटक की डैश फैलाई है. ಕರ್ನಾಟಕದ ಸಾಕಷ್ಟು ಅನೇಕವಾಗಿರ್ತಕ್ಕಂಥ ಸಾಹಿತ್ಯಕಾರರು ಇಡೀ ಜಗತ್ತಿಗೆ ಕರ್ನಾಟಕದ ಟಿಮ್ ಅನ್ನು ಪಸರಿಸಿದ್ದಾರೆ. ಏನನ್ನು ಪಸರಿಸಿದ್ದಾರೆ ಅಂತ ಕೇಳಿದ್ದಾರೆ? ಸಂತೋಷ, ಕೀರ್ತಿ, ಮಹಾನತ, ವೈಭವ. ಸೊ ಅವರು ಇಡೀ ಜಗತ್ತಿಗೆ ಸಾಹಿತ್ಯಕಾರರು ಪಸರಿಸಿರ್ತಕ್ಕಂಥದ್ದು ಕರ್ನಾಟಕದ ಕೀರ್ತಿಯನ್ನ. ಸೊ ಆಪ್ಷನ್ ಬಿ ಕೀರ್ತಿ ಇಸ್ ದ ರೈಟ್ ಆನ್ಸರ್. नेक्स्ट क्वेश्चन 41, ಸದಾಚಾರ ಶಬ್ದ ಕಾ ವಿಲೋಮ ಶಬ್ದ ಹೇ. ಸದಾಚಾರ ಅಂತಕ್ಕಂಥ ಶಬ್ದದ ವಿರುದ್ಧಾರ್ಥಕ ಪದ ಏನು? ಆಚಾರ, ಕುದಾಚಾರ, ದುರಾಚಾರ, ನ ಆಚಾರ. ಸೊ ಸದಾಚಾರ ಅಂತಕ್ಕಂಥ ಪದದ ವಿಲೋಮ ಶಬ್ದ ಬರುತ್ತೆ, ದುರಾಚಾರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 42, ನಿಮ್ನ ಮೇಸೆ ಏಕವಚನಕ್ಕೆ ಲಿಯೇ ಉದಾಹರಣೆ. ಈ ಕೆಳಗಿನವುಗಳಲ್ಲಿ ಯಾವುದು ಏಕವಚನಕ್ಕೆ ಉದಾಹರಣೆ ಅಂತ ಕೇಳಿದ್ದಾರೆ? ನೀತಿ, ಸಂಸ್ಕೃತಿಯ, ಪದ್ಧತಿಯ, ಕೃತಿಯ. ಸೊ 4 ಆಯ್ಕೆಗಳಲ್ಲಿ ಯಾವುದು ಏಕವಚನ ಇದೆ ಅಂತಂದ್ರೆ ಆಪ್ಷನ್ ಎ ನೀತಿ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಸೊ ನೀತಿ ಇದು ಏಕವಚನ ಇದೆ. ಸಂಸ್ಕೃತಿಯ, ಪದ್ಧತಿಯ, ಕೃತಿಯ ಅಂತಕ್ಕದ್ದೆಲ್ಲವುಗಳು ಕೂಡ ಬಹುವಚನಗಳಿಗೆ ಉದಾಹರಣೆಗಳು ಆಗಿದ್ದಾವೆ. ಕ್ವೆಶ್ಚನ್ 43, ಸಂಗ್ರಹಾಲಯ ಶಬ್ದ ಮೇ ಸಂಧಿ ಹೈ. ಹಾಗಾದ್ರೆ ಸಂಗ್ರಹಾಲಯ ಅಂತಕ್ಕಂಥ ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ? ಗುಣಸಂಧಿ, ದೀರ್ಘ ಸಂಧಿ, ವ್ಯಂಜನ ಸಂಧಿ, ವೃದ್ಧಿ ಸಂಧಿ. ಸಂಗ್ರಹಾಲಯ, ಸಂಗ್ರಹ ಪ್ಲಸ್ ಆಲಯ, ಸಂಗ್ರಹಾಲಯ. ಸೊ ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲಿ ಆ ಇದೆ, ಇಟ್ ಮೀನ್ಸ್ ದೀರ್ಘ ಸ್ವರ ಬತ್ತು. ಸೊ ಅದನ್ನು ನಾವೇನಂತ ಕರಿಬಹುದಪ್ಪ ಅಂತಂದ್ರೆ ಸೊ ದೀರ್ಘ ಸಂಧಿ ಅಂತ ಕರಿತೀವಿ. ಸೊ ಸಂಗ್ರಹಾಲಯ ಅಂತಕ್ಕಂಥ ಶಬ್ದ ಅದು ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ಕ್ವೆಶ್ಚನ್ 44,
ಪರ್ವತಾವಲಿ ಶಬ್ದ ಮೇ ಸಂಧಿ ಹಿ. ಹಾಗಾದ್ರೆ ಪರ್ವತಾವಲಿ ಅಂತಕ್ಕಂಥ ಶಬ್ದ ಯಾವ ಸಂಧಿ ಆಗಿದೆ? ಗುಣ ಸಂಧಿ, ದೀರ್ಘ ಸಂಧಿ, ವ್ಯಂಜನ ಸಂಧಿ, ವೃದ್ಧಿ ಸಂಧಿ. ಸೊ ಪರ್ವತಾವಲಿ ಅಂತಕ್ಕಂಥ ಶಬ್ದವು ಯಾವ ಸಂಧಿಗೆ ಉದಾಹರಣೆ ಆಗಿದೆ ಅಂತಂದ್ರೆ ಅದು ಕೂಡ ದೀರ್ಘ ಸಂಧಿಗೆ ಉದಾಹರಣೆ ಆಗಿದೆ. ಸೊ ಶಬ್ದ ನೋಡಿದ್ರೆ ಗೊತ್ತಾಗುತ್ತೆ ಪರ್ವತಾವಲಿ ಆದ ಮಾತ್ರ ಬಂದಿದೆ. ಸೊ ದಟ್ ಫೋರ್ ಅದು ಕೂಡ ದೀರ್ಘ ಸಂಧಿಗೆ ಉದಾಹರಣೆ. ಸೊ ವಿದ್ಯಾರ್ಥಿಗಳೇ, ಈ ಒಂದು ಪಾಠದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ದಯಮಾಡಿ ತಾವುಗಳು ನಮ್ಮ ಎರಡು ಯೂಟ್ಯೂಬ್ ಚಾನಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅಂತ ಹೇಳ್ತಾ, ಬಹಳಷ್ಟು ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ನಿಮ್ಮ ವಿಡಿಯೋಗಳನ್ನು ಒಂದು ಕ್ವಾಲಿಟಿ ನೋಡಿದರೆ ಗೊತ್ತಾಗುತ್ತೆ ಅದು ಏನಿದೆ ಅಂತಕ್ಕಂಥದ್ದು. ಸೊ ಲಾಸ್ಟ್ ಕ್ವಶನ್ ನಂಬರ್ 45. ಅತ್ಯಂತ ಶಬ್ದ ಮೇ ಸಂಧಿ ಹಿ. ಹಾಗಾದರೆ ಅತ್ಯಂತ ಅಂತಕ್ಕಂಥ ಶಬ್ದ ಯಾವ ಸಂಧಿಗೆ ಉದಾಹರಣೆ ಆಗಿದೆ? ಎ ಗುಣ ಸಂಧಿ, ಬಿ ಯನ್ ಸಂಧಿ, ಸಿ ವ್ಯಂಜನ ಸಂಧಿ, ಡಿ ವೃದ್ಧಿ ಸಂಧಿ. ಸೊ ಅತ್ಯಂತ ಅಂತಕ್ಕಂಥ ಶಬ್ದ ಬಂದ್ಬಿಟ್ಟು ಅದು ಎನ್ ಸಂಧಿಗೆ ಉದಾಹರಣೆ ಆಗಿದೆ. ಸೊ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ಒಟ್ಟು ಕರ್ನಾಟಕ ಸಂಪದ ಅಂತಕ್ಕಂಥ ಪಾಠದ ಮೇಲೆ 45 ಪ್ರಶ್ನೆಗಳನ್ನು ನೋಡಿದ್ದೀವಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಯವರೆಗೆ ನಾವು ಬಹಳಷ್ಟು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳನ್ನೇ, ಪರೀಕ್ಷಾ ದೃಷ್ಟಿಯಿಂದ ಬರ್ತಕ್ಕಂಥ ಪ್ರಶ್ನೆಗಳನ್ನೇ ನಾವುಗಳು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸೊ ಬರೀ ಹಿಂದಿ ಅಷ್ಟೇ ಅಲ್ಲ, ಹಿಂದಿ ಜೊತೆಗೆ ನಾವೇನು ಮಾಡಿದ್ದೀವಪ್ಪ ಅಂತಂದರೆ ಕನ್ನಡ ಆಗಿರಬಹುದು, ಇಂಗ್ಲೀಷ್ ಆಗಿರಬಹುದು, ಸಮಾಜ ವಿಜ್ಞಾನ ವಿಷಯದನ್ನು ಕೂಡ ನಾವೇನು ಮಾಡಿದ್ದೀವಿ, ವಿಡಿಯೋಗಳನ್ನು ಹಾಕಿದ್ದೀವಿ. ಸೊ ಹೋಪ್ ತಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಮತ್ತೆ ಸಿಗುವ ಮುಂದಿನ ಭಾಗದಲ್ಲಿ. ಥ್ಯಾಂಕ್ ಯು.